Good afternoon, everyone. Today we'll discuss the next concept regarding the solution chapter, equilibrium vapor pressure of liquid. So here equilibrium means when two opposing forces are equal with each other is known as equilibrium. Now first year ನಲ್ಲಿ ಕಲ್ತೀವಿ equilibrium chapter ಬಗ್ಗೆ. ನಾನು ಹೇಳಿದೆ ಈಗ ನಾನು ನಂತರ ಇನ್ನೂ ಮುಂಚೆ ಸೇಮ್ ವೇಟ್ ಸೇಮ್ ಹೈಟ್ ಸೇಮ್ ಎನರ್ಜಿ ಹಗ್ಗ ಟಗ್ ಆಫ್ ವಾರ್ ಅಂತ ಹೇಳ್ತೀವಿ, ಹಗ್ಗ ಜಗ್ಗದ ಕಾಂಪಿಟೇಷನ್. ಇಬ್ರು ಏನಿದೆ ಇಟ್ಕೊಂಡಿರ್ತೀವಿ, ಇಬ್ರು ಗೆಲ್ಲಂಗಿಲ್ಲ. ಅವಾಗ ಏನಿರ್ತಲ್ಲ ನಮ್ಮಿಬ್ರದ್ದು ಎನರ್ಜಿ ಈಕ್ವಲ್ ಇರುತ್ತೆ. ಸೊ ಅದಕ್ಕೆ ನಾವು ಅಂತೀವಿ ಇಕ್ವಿಲಿಬ್ರಿಯಂ. ಓಕೆ, ಸೊ ಇಕ್ವಿಲಿಬ್ರಿಯಂ ವೆಪರ್ ಪ್ರೆಷರ್. ವೆಪರ್ ಅಂದ್ರೆ ಆವಿಯಲ್ಲಿ ಏನಿದೆ ಒಂದು ಪ್ರೆಷರ್ ಇರುತ್ತೆ, ಅದಕ್ಕೆ ನಾವು ಅಂತೀವಿ ವೆಪರ್ ಪ್ರೆಷರ್ ಆಫ್ ಲಿಕ್ವಿಡ್. ಸೊ ಸಿಂಪಲ್, the pressure produced by liquids, the pressure produced by liquids at equilibrium is called equilibrium vapor pressure of liquid. So ಇಲ್ಲಿ ಏನಂತಂದ್ರೆ ಪ್ರೆಷರ್ ಏನೈತಿ ಪ್ರೊಡ್ಯೂಸ್ ಆಗತ್ತಾ ವೇಪರ್ಸ್ ದಿಂದ, ಪ್ರೆಷರ್ ಪ್ರೊಡ್ಯೂಸ್ ಆಗತ್ತಾ ವೇಪರ್ಸ್ ದಿಂದ, ಅದು ಎರಡು ಏನೈತಿ ಒಂದು ಇಕ್ವಿಲಿಬ್ರಿಯಂ ಸ್ಟೇಟ್ ನಲ್ಲಿ ಇರತ್ತ, ಅದಕ್ಕೆ ನಾವು ಅಂತೀವಿ ಇಕ್ವಿಲಿಬ್ರಿಯಂ ವೇಪರ್ ಪ್ರೆಷರ್. ಈಗ ಬೆಸ್ಟ್ ಎಕ್ಸಾಂಪಲ್ ನಾನು ತಗೋತೀನಿ. ಈಗ ನಾರ್ಮಲಿ ಈಗ ನೀರನ್ನ ನೀವು ಬಾಯ್ಲ್ ಮಾಡಕ್ ಇರ್ತೀರಿ, ನೀರು ಬಾಯ್ಲ್ ಮಾಡೋ ಟೈಮಲ್ಲಿ ಇಡೀ ಎಲ್ಲ ಕಂಪ್ಲೀಟ್ ನೀರು ಏನೈತಿ ವೆಪರ್ಸ್ ಆಗಿ ಹೋಗಂಗಿಲ್ಲ. ಇಡೀ ಎಲ್ಲ ನೀರು ಏನೈತಿ ಆವಿಯಾಗಿ ಹೋಗೋದಿಲ್ಲ, ಯಾಕಂದ್ರೆ 50% ನಾಗ ಏನಿದೆ ಸ್ಲೋಲಿ 100% ಅಬೌವ್ 100 ಸೆಲ್ಸಿಯಸ್ ಟೆಂಪರೇಚರ್ ಅವಾಗ ಏನೈತಲ್ಲ ಸ್ಲೋಲಿ ಏನೈತಿ ವಾಟರ್ ವೆಪರ್ ಆಗಿ ಸ್ಟಾರ್ಟ್ ಆಗಿರ್ತದೆ. ಆ ಇನ್ ಬಿಟ್ವೀನ್ ಏನ್ ಸ್ಟೇಟ್ ಇರುತ್ತಲ್ಲ ಅದು ಇಕ್ವಿಲಿಬ್ರಿಯಂ. ಅದೇ ರೀತಿ ಆವಿಗೆ ಒಂದು ಪ್ರೆಷರ್ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್, ನೀವು ಒಂದು ಬೊಗನಿ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ರೆ ಪ್ಲೇಟ್ ಸೈಡ್ ಬೀಳ್ತದೆ, ಯಾಕಂದ್ರೆ ವೆಪರ್ಸ್ ಪ್ರೆಷರ್ ಕ್ರಿಯೇಟ್ ಆಗಿರ್ತದೆ. ಈಗ ಬೆಸ್ಟ್ ಎಕ್ಸಾಂಪಲ್ ಕುಕ್ಕರ್, ಕುಕ್ಕರ್ ನಲ್ಲಿ ನೀವು ರೈಸ್ ಮಾಡಕ್ಕೆ ಇಟ್ಟಿರ್ತೀರಿ, ಗೊತ್ತಿದೆ ನೀವು ಅಲ್ಲಿನ ವೆಪರ್ಸ್ ಸೀಟಿ ಮೇಲೆ ಬರ್ತದೆ. ಸೀಟಿ ಸೌಂಡ್ ಯಾವಾಗ ಬರುತ್ತೆ ಅಂದ್ರೆ ಬಿಕಾಸ್ ವೆಪರ್ಸ್ ಹ್ಯಾವಿಂಗ್ ದಟ್ ಪ್ರೆಷರ್, ರೈಟ್. ಪ್ರತಿ ವೆಪರ್ ಈ ರೀತಿ ಪ್ರೆಷರ್ ಇರುತ್ತೆ, ಅದಕ್ಕೆ ನಾವು ಅಂತೀವಿ ಇಕ್ವಿಲಿಬ್ರಿಯಂ ವೆಪರ್ ಪ್ರೆಷರ್ ಆಫ್ ಲಿಕ್ವಿಡ್. ಸೊ ಸಿಂಪಲ್ ಡೆಫಿನಿಷನ್, the pressure produced by vapors at equilibrium is known as equilibrium vapor pressure of liquids. Okay, next, what are the factors affecting equilibrium vapor pressure of liquid? So ಯಾವ ಫ್ಯಾಕ್ಟರ್ಸ್ ಏನೈತಿ ಅಫೆಕ್ಟ್ ಮಾಡ್ತಾವ equilibrium vapor pressure of liquid ಮೇಲೆ, ಅದರ ಬಗ್ಗೆ ನಾವು ನೋಡೋಣ. ಒಂದೇ ಫ್ಯಾಕ್ಟರ್ ಇದೆ ನೇಚರ್ ಆಫ್ ಸಾಲ್ವೆಂಟ್. ಖಂಡಿತ ನಮಗೆ ಬೇಕು ಲಿಕ್ವಿಡ್ ಬೇಕು, ರೈಟ್. ಈಗ ನಾರ್ಮಲಿ ಏನೈತೆ ನಾವು ಶುಗರ್ ಪ್ಲಸ್ ಆಯಿಲ್ ನಲ್ಲಿ ಡಿಸಾಲ್ವ್ ಮಾಡ್ತೀವಿ, ಅದೊಂದು ಸೊಲ್ಯೂಷನ್ ಮಾಡ್ತಾರೆ ಆಗೋದಿಲ್ಲ, ಯಾಕಂದ್ರೆ ಶುಗರ್ ಕಂಪ್ಲೀಟ್ ಆಯಿಲ್ ನಲ್ಲಿ ಡಿಸಾಲ್ವ್ ಆಗೋದಿಲ್ಲ. ಯಾಕಂದ್ರೆ ನೇಚರ್ ಆಫ್ ಸಾಲ್ವೆಂಟ್ ಇಂಪಾರ್ಟೆಂಟ್, ನಮ್ಗೆ ನೀರು ಬೇಕು. ಇದನ್ನೇನೈತಿ ಪ್ರೆಷರ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ನಮಗೆ ಕಂಪಲ್ಸರಿ ಏನೈತಿ ನೀರನ್ನ ಬೇಕು. ಸೊ ನೇಚರ್ ಆಫ್ ಸಾಲ್ವೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಇಸ್ ಟೆಂಪರೇಚರ್. ಯಾಕಂದ್ರೆ ವೆಪರ್ಸ್ ಫಾರ್ಮೇಷನ್ ಲಿಕ್ವಿಡ್ ಇದ್ದಿದ್ದು ವೆಪರ್ ಆಗಿ ಕನ್ವರ್ಟ್ ಆಗಬೇಕಂದ್ರೆ ನೀವು ಬಾಯ್ಲ್ ಮಾಡಬೇಕು. ಬಾಯ್ಲ್ ಮೀನ್ಸ್ ಟೆಂಪರೇಚರ್, ರೈಟ್. ಸೊ ನೀವು ಹೀಟ್ ಮಾಡಲೇಬೇಕು. ಸೊ ಸೆಕೆಂಡ್ ಫ್ಯಾಕ್ಟರ್ ಇದೆ ಅಲ್ಲಿ ಟೆಂಪರೇಚರ್ ಅಂತ. ಥರ್ಡ್ ಫ್ಯಾಕ್ಟರ್ ಇದೆ ಸೊಲ್ಯೂಟ್ ಅನ್ನ ಯಾವ್ದ್ರಲ್ಲಿ ಡಿವೈಡ್ ಮಾಡಾತೀವಿ. ಫ್ಯೂ ಸೊಲ್ಯೂಟ್ಸ್ ಆರ್ ನಾನ್ ವಾಲಟೈಲ್ ಸೊಲ್ಯೂಟ್. ಫಾರ್ ಎಕ್ಸಾಂಪಲ್ ಶುಗರ್ ಇಸ್ a non volatile. If you add little amount of alcohol is called volatile solvent. volatile ಅಂದ್ರೆ ಹಾಳಾಗೋದು, ನಾನ್ ವಾಲಟೈಲ್ ಅಂದ್ರೆ ಹಾಳಾಗೋಂಗಿಲ್ಲ. ನೀವು ಹಿಂಗೆ ಹೇಳಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ 1 kg ಸಗಣಿ ತಂದಿದ್ದೆ ನಿನ್ನೆ, ಇವತ್ತು ಮುಂಜಾನೆ ನೋಡ್ತೇನೆ ಅರ್ಧ kg ಮಾತ್ರ ಉಳಿದಿದ್ರೆ ಅರ್ಧ kg ಹಾಳು ಹೋಗಿದೆ ಅಂತ ನೀವು ಹೇಳಂಗಿಲ್ಲ, ರೈಟ್. ಸೊ ಶುಗರ್ ಇಸ್ ಕಾಲ್ಡ್ ನಾನ್ ವಾಲಟೈಲ್. ವೆನ್ ಯು ಆಡ್ ನಾನ್ ವಾಲಟೈಲ್ ಸೊಲ್ಯೂಟ್ ಟು ಎ ಲಿಕ್ವಿಡ್, ಆಟೋಮೆಟಿಕಲಿ ದ ವೆಪರ್ ಪ್ರೆಷರ್ ಈಸ್ ಡಿಕ್ರೀಸಸ್. ಈಗ ನಾರ್ಮಲಿ ನೋಡ್ರಿ ವಾಟರ್ದು ಬಾಯ್ಲಿಂಗ್ ಪಾಯಿಂಟ್ 100 ಸೆಲ್ಸಿಯಸ್ ಇದೆ. 100 ಸೆಲ್ಸಿಯಸ್ ಆದ ತಕ್ಷಣ ಇಂತಿ ಬಾಯ್ಲ್ ಆಗಕ್ಕೆ ಶುರು ಆಗುತ್ತಾ, ವೆಪರ್ಸ್ ಕ್ರಿಯೇಟ್ ಆಗಕ್ಕೆ ಶುರು ಆಗ್ತಾವ. ಏನಕ್ಕೆ ನೀವು ಅದನ್ನ ಶುಗರ್ ಆಡ್ ಮಾಡಿ ಬಾಯ್ಲ್ ಮಾಡಿ ನೋಡ್ರಿ ಏನಾಗುತ್ತೆ, 100 ಸೆಲ್ಸಿಯಸ್ ಗೆ ಅದು ಬಾಯ್ಲ್ ಆಗೋದಿಲ್ಲ. ನಿಯರ್ ಅಬೌಟ್ 140 ಸೆಲ್ಸಿಯಸ್ ಟೆಂಪರೇಚರ್ ತನಕ ಅದಕ್ಕೆ ಹೀಟ್ ಮಾಡಬೇಕು. ಆಟೋಮೆಟಿಕಲಿ ವೆಪರ್ ಪ್ರೆಷರ್ ಏನಾಯ್ತು, ಡಿಕ್ರೀಸ್ ಆಯ್ತು, ರೈಟ್. ವೆನ್ ಯು ಆಡ್ the presence of non volatile solute which decreases the vapor pressure of liquid. When you add volatile solute to a liquid, automatically the vapor pressure is increases. ಈಗ ನಾನು ಅಂದೆ ಆಲ್ಕೋಹಾಲ್ ನೀವು ಆಡ್ ಮಾಡಿದ್ರಿ, ಬೆಂಜೀನ್ ಆಡ್ ಮಾಡಿದ್ರಿ, ಈಥಾಲ್ ಆಡ್ ಮಾಡಿದ್ರಿ, ರೈಟ್. ಸೊ ಇವನ್ ಈಸ್ಟಾಲ್ ನೀವು ಆಡ್ ಮಾಡಿದ್ರಿ. ನಾರ್ಮಲಿ ನೀರಲ್ಲಿ ಸ್ವಲ್ಪ ಏನಿದೆ ಆರ್ಗ್ಯಾನಿಕ್ ಸಾಲ್ವೆಂಟ್ ನ ಮಿಕ್ಸ್ ಮಾಡಿದ್ರ, ಆಲ್ಕೋಹಾಲ್ ಮಿಕ್ಸ್ ಮಾಡಿದ್ರ 100 ಸೆಲ್ಸಿಯಸ್ ಗೆ ಬಾಯ್ಲಿಂಗ್ ಪಾಯಿಂಟ್ ಇದೆ ವಾಟರ್ದು. 100 ಸೆಲ್ಸಿಯಸ್ ಗೆ ಮುಂಚೆ ಏನಿದೆ ಬಾಯ್ಲ್ ಆಗಿ ಆವಿಯಾಗಿ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ನೋಡ್ರಿ ಆಲ್ಕೋಹಾಲ್ ಏನೈತಿ
ಆಗಿ ಶುರು ಆಗುತ್ತೆ 30 to 40 ಸೆಲ್ಸಿಯಸ್ ಗೆ ಇವಾಪರೇಟ್ ಆಗುತ್ತೆ ಅಂದ್ರೆ ಇವಾಪರೇಟ್ ಅಂದ್ರೆ ಏನು ವೇಪರ್ಸ್ ಫಾರ್ಮೇಷನ್ ಆಗೋದು ಸೊ ಪ್ರೆಸೆನ್ಸ್ ಆಫ್ ವಾಟರ್ ಸಲ್ಯೂಟ್ ಇತ್ತಂದ್ರೆ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್ ಇತ್ತಂದ್ರೆ ವೇಪರ್ ಪ್ರೆಷರ್ ಏನೈತಿ ಡಿಕ್ರೀಸ್ ಆಗುತ್ತೆ ದೀಸ್ ಆರ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಈಕ್ವಿಲಿಬ್ರಿಯಂ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ರೈಟ್ ಸೊ ಯಾವ ಏನೈತಿ ಫ್ಯಾಕ್ಟರ್ಸ್ ಏನೈತಿ ನಮಗೆ ಬೇಕು ಲಿಕ್ವಿಡ್ ದಿಂದ ವೇಪರ್ಸ್ ದಿಂದ ಪ್ರೆಷರ್ ಕ್ರಿಯೇಟ್ ಮಾಡಬೇಕಲ್ಲ ಸೊ ಆ ಫ್ಯಾಕ್ಟರ್ಸ್ ಏನೈತಿ ನಾವು ಫೋರ್ ಅಂತೀವಿ ನೇಚರ್ ಆಫ್ ಸಾಲ್ವೆಂಟ್ temperature and in presence of non-volatile solute decreases the equilibrium vapor pressure. In case presence of volatile solute, the equilibrium vapor pressure is increases. Okay, so clear. So next concept is Raoult's law. So very important. Raoult's law means the partial pressure of component is directly proportional to mole fraction of component at constant temperature is called Raoult's law. So P under partial pressure of components idu namage gottide idಕ್ಕೆ directly proportional. So X means mole fraction of components at constant temperature. So simple, the partial pressure of component is directly proportional to mole fraction of component at constant temperature is called Raoult's law. Okay, so ಏನಾಗುತ್ತೆ ಅಂದ್ರೆ partial pressure of component ಜಾಸ್ತಿ ಆದ್ರೆ ಆಟೋಮೆಟಿಕಲಿ mole fraction ಕೂಡ ಏನಾಗುತ್ತೆ ಜಾಸ್ತಿ ಆಗುತ್ತೆ ಇದಕ್ಕೆ ನಾವು ಅಂತೀವಿ directly proportional. ಅದೇ ರೀತಿ this proportional sign is replaced by P naught. So where P naught is called partial pressure of P1 component. Here P means partial pressure of component. Partial pressure of components. Partial pressure of components. So P naught means partial pressure of P1 components. So X means mole fraction of component. Mole fraction of components. Okay, this is called Raoult's law. So partial pressure of component is directly proportional to mole fraction of component at constant temperature is called Raoult's law. This is a very important law. This law asks for 2 marks. Okay, Raoult's law for 2 volatile components. So yaar volatile components ninda Raoult's law explain ಮಾಡಬೇಕು. So first consider a binary solution. Consider a binary solution containing 2 components. A and B with partial pressure PA and PP and mole fraction is XA and XB. So consider a binary solution containing 2 components A and B with partial pressure PA and PB and with mole fraction XA and XB. So ಏನು ಮಾಡಿದ್ರೆ ನಾನು ಒಂದು binary solution ತಗೊಂಡೆ. Binary ಅಂದ್ರೆ a solution containing 2 components is known as binary. So ಒಂದು binary solution ತಗೊಂಡಿನಿ ಅದರಾಗ ಎರಡು components ನ ತಗೊಂಡಿನಿ. In general ಆಗಿ ನಾವು ತಗೊಂಡಿವಿ A components ಅದಾವ B components ಅದಾವ. ಅದರದ್ದು partial pressure ಏನಿದೆಲ್ಲ ಒಂದು PA ಇದೆ ಮತ್ತೊಂದು PB ಇದೆ. ಅದರ ಜೊತೆ ಅದರ mole fraction ಇದೆ XA ಮತ್ತು XB. ಓಕೆ, ಸೊ ಅದೇ ರೀತಿ ಈಗ ನಾವು ಎರಡು binary solution ಇದ್ದಾಗ ಇಲ್ಲಿ ನಾವು ಬರೀತೀವಿ. So partial pressure of component A
is directly proportional to mole fraction of A at constant temperature. So this is called equation number 1. This proportional sign is replaced by P naught ಅಂತ ಬರ್ತೀವಿ ಡೌಟ್ಸ್ ಮಾಡಿದ್ರೆ. So ಇಲ್ಲಿ ನಾವು ಹೇಳ್ತೀವಿ P naught A into XA. Sorry, this is called equation number 1. Okay? ಅದೇ ರೀತಿ partial pressure of component B is directly proportional to mole fraction of B at constant temperature. This proportional sign is replaced by P naught B into XB. This is called equation number 2. ಈಗ ಯಾರು ಕಾಂಪೋನೆಂಟ್ ಅನ್ನು ರೌಲ್ಸ್ ನ ಫಾರ್ಮುಲಾ ಬರೆಯೋದು ಅಷ್ಟೇ. ನಾವು ರೌಲ್ಸ್ ನ ಫಾರ್ಮ್ ಬರ್ತಿದ್ದೆ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾಂಪೋನೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಕಾಂಪೋನೆಂಟ್ ಅಟ್ ಕಾನ್ಸ್ಟಂಟ್ ಟೆಂಪರೇಚರ್. ಅದೇ ರೀತಿ ಪ್ರಪೋರ್ಷನಲ್ ಸೈನ್ ಅನ್ನು ನಾನು ರಿಪ್ಲೇಸ್ ಮಾಡಿದ್ದೆ P naught ದಿಂದ. P naught ಅಂದ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಪ್ಯೂರ್ ಕಾಂಪೋನೆಂಟ್. ಅದೇ ರೀತಿ ನಾನು ಇಲ್ಲಿ ಏನಿದೆಯ ಬೈನರಿ ಸೊಲ್ಯೂಷನ್ ತಗೊಂಡೆ A ಮತ್ತು B ಅಂತ. ಅವಾಗ ರೌಲ್ಸ್ ನ ಫಾರ್ಮುಲಾ ಬರ್ತೀನಿ PA is directly proportional to XA. Partial pressure of component A is directly proportional to mole fraction of component A. This proportional sign is replaced by P naught A. P naught A means partial pressure of pure component A. In the same way, partial pressure of component B is directly proportional to mole fraction of B. This proportional sign is replaced by P naught B. Here P naught B means partial pressure of pure component B. Right? By combining equation 1 and 2, we get total partial pressure is equals to PA plus PB. So partial pressure of total force ನಾವು ಬರೆಯುತ್ತೀವಿ PA plus PB ನಾವು ತಗೊಂಡಿನಿ. So directly ನಾವು ಬರೆಯಬಹುದು total partial pressure is equals to ಇಲ್ಲಿ ನಾವು ಬರೆಯಬಹುದು P naught A into XA plus P naught B into XB. This is the equation Raoult's law for two volatile components. Okay, so ಇದರಿಂದ ಏನಂತೆ Raoult's law ದಿಂದ ನಮಗೆ ಮೇನ್ ಇಂಪಾರ್ಟೆಂಟ್ ಎರಡು ಟೈಪ್ ಸಿಗ್ತಾವ. ಒಂದು ಐಡಿಯಲ್ ಇಕ್ವೇಷನ್ ಮತ್ತೊಂದು ನಾನ್ ಐಡಿಯಲ್ ಇಕ್ವೇಷನ್. ಇಲ್ಲಿ ನಾವು ಓದಾತಿರೋ ಸೊಲ್ಯೂಷನ್ ಬಗ್ಗೆ ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್ ಸೊಲ್ಯೂಷನ್ ಅದು ಬಹಳ ಇಂಪಾರ್ಟೆಂಟ್ ಇದೆ. ನಾನ್ ಐಡಿಯಲ್ ಸೊಲ್ಯೂಷನ್ ಮತ್ತೆ ಎರಡು ಟೈಪ್ಸ್ ಬರ್ತಾವೆ. ನಾನ್ ಐಡಿಯಲ್ ಸೊಲ್ಯೂಷನ್ ಶೋವಿಂಗ್ ಪಾಸಿಟಿವ್ ಡಿವಿಯೇಷನ್, ನಾನ್ ಐಡಿಯಲ್ ಸೊಲ್ಯೂಷನ್ ಶೋವಿಂಗ್ ನೆಗೆಟಿವ್ ಡಿವಿಯೇಷನ್. ಇವು ಏನದ ಡಿಫರೆನ್ಸ್ ಐಡಿಯಲ್ ಸೊಲ್ಯೂಷನ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್, ಇದರ ಡಿಫರೆನ್ಸ್ ಕೇಳಬಹುದು. ಕೇಳಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಕಂಪಲ್ಸರಿ 2 ಮಾರ್ಕ್ಸ್ ಡಿಫರೆನ್ಸ್ ಕೇಳ್ತಾನೆ. Write any two difference between non-ideal solution showing positive deviation and non-ideal solution showing negative deviation. The fixed concept is there. There doubt is there. So ನೀವೇನಿತ್ತು ಡೈರೆಕ್ಟ್ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕ್ವಶನ್ ಬರೋದು ಕಳಿಸ್ರಿ, ಅಥವಾ ಏನಿತ್ತು ವಾಯ್ಸ್ ಇದ್ರಾಗ ಏನಿತ್ತು ನಿಮ್ಮ ಕ್ವಶನ್ ಏನಿತ್ತು ರೆಕಾರ್ಡ್ ಮಾಡಿ ಏನಿತ್ತು ಗ್ರೂಪ್ನಲ್ಲಿ ಹಾಕಿ ನಾವು ಆನ್ಸರ್ ಮಾಡ್ತೀವಿ. ಓಕೆ, ಸೊ ನೋಡೋಣ್ರಿ. ಏನೈತಿ ಕಂಟಿನ್ಯೂಸ್ ಆನ್ಲೈನ್ ಕ್ಲಾಸ್ ನಾವು ಕಂಟಿನ್ಯೂ ಮಾಡ್ತೀವಿ. ಸ್ವಲ್ಪ ದಿವಸ ನಾವು ಸಿಚುವೇಶನ್ ನೋಡಿ ಏನೈತಿ ಮತ್ತು ನಿಮ್ಮ ಕ್ಲಾಸ್ ಏನೈತಿ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ದಯವಿಟ್ಟು ಏನೈತಿ ಕಾನ್ಸೆಪ್ಟ್ ನಾವು ಹೇಳತ್ತೀವಿ. ಸೊ ಭಾಳ ದೊಡ್ಡ ಕ್ಲಿಪ್ 1 ಅವರ್ ಕ್ಲಿಪ್ ಏನು ಮಾಡಿಲ್ಲ, ಓನ್ಲಿ 20 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಮಾತ್ರ ಕ್ಲಿಪ್ ಅದ. ಅದನ್ನು ನೋಡಿ ಏನೈತಿ ಆಮೇಲೆ PDF ಮಾಡಿ ಅಥವಾ ಇಮೇಜ್ ಇದ್ರೆ ಏನೈತಿ ಫೋಟೋನ ಕಳಿಸಿರ್ತೀವಿ ನೋಟ್ಸ್, ಅದನ್ನ ನೋಟ್ಸ್ ಕರೆಕ್ಟ್ ಕಂಟಿನ್ಯೂಸ್ ಆಗಿ ಬರೀ. ಈಗ ಲಾಸ್ಟ್ ಕ್ಲಾಸ್ ಬಿಟ್ಟಿರೋ ಹೆನ್ರೀಸ್ ಲಾ, ಅಪ್ಲಿಕೇಶನ್, ಸಿಗ್ನಿಫಿಕೆನ್ಸ್. ಅದಾದ್ಮೇಲೆ ಸೀದಾ ನಮಗೆ ಈಕ್ವಿಲಿಬ್ರಿಯಂ, ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಈಕ್ವಿಲಿಬ್ರಿಯಂ, ಇದನ್ನು ಕೇಳಿದ್ರು 2 ಮಾರ್ಕ್ಸ್ ಫ್ಯಾಕ್ಟರ್ಸ್. ಸೊ ಇದಾದ್ಮೇಲೆ ನಮಗೆ ರೌಲ್ಟ್ಸ್ ಲಾ ಆದ್ಮೇಲೆ ರೌಲ್ಟ್ಸ್ ಲಾ ಫಾರ್ ಟು ವೋಲಟೈಲ್ ಕಾಂಪೋನೆಂಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಏನಿದೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಕಳಿಸ್ತೀನಿ. ಸೊ ಟೈಪ್ಸ್ ಆಫ್ ರೌಲ್ಟ್ಸ್ ಲಾ, ದೇರ್ ಆರ್ 2 ಟೈಪ್ಸ್: volatile ideal solution, non-ideal solution, and further non-ideal solution classified into 2 types: non-ideal solution showing positive deviation and negative deviation. Thank you very much.